ಸರ್ವ ಶರಣಾಶರಣೀಯರೇ, ನಿಮ್ಮೆಲ್ಲರ ಅಂತರರಿವಿಗೆ ಶರಣು ಶರಣಾರ್ಥಿಗಳು. ಮಾಂತಪ್ಪುಗಳವರನ್ನು 35 ವರ್ಷಗಳಿಂದ ನಾನು ನೋಡಿದ್ದೀನಿ. ಮಾಂತಪ್ಪುಗಳ ಬದುಕು ಅಂದರೆ ಅದೊಂದು ನಿತ್ಯೋತ್ಸವ ಅಷ್ಟೇ, ಬಸವೋತ್ಸವ. ಅವರ ಅಂತಃಕರಣದ ಮಾತುಗಳು, ಬಸವ ಪ್ರಜ್ಞೆ, ಅವರಲ್ಲಿರುವಂಥ ತತ್ವದ ಬಗ್ಗೆ ನಿಷ್ಠೆ ನಿಜವಾಗ್ಲೂ ಮೆಚ್ಚುವಂಥದ್ದು. ನಮ್ಮ ಮೋಟಿಗೆ ಮಠದ ಅಪ್ಪುಗಳು ಹೇಳಿದಂತೆ ಒಂದು ಸೈದ್ಧಾಂತಿಕವಾಗಿರುವಂಥ ವಿಚಾರಧಾರೆಗಳಿಗೆ ಅವರು ಕೊನೆ ಉಸಿರಿರೋರು ಕೂಡ ಎಂದೂ ರಾಜಿ ಮಾಡಿಕೊಳ್ಳಿಲ್ಲ. ಯಾವುದೇ ಕ್ಷಣದಲ್ಲೂ ಕೂಡ ಏನೇ ಬಂದರೂ ಕೂಡ ಬಸವ ಪ್ರಸಾದ ಅಂತ ಸ್ವೀಕರಿಸಿ ಇವತ್ತಿನ ಯುವ ತಲೆಮಾರಿನ ಶ್ರೀಗಳಿಗೆ ಮಹಾಂತ ಅಪ್ಪುಗಳ ಬದುಕು ಒಂದು ರಾಜಬೀದಿ. ಅದು ರಾಜಬೀದಿ. ಅವರ ನಡೆದು ಹೋದಂಥ ದಾರಿಯಲ್ಲಿ 4 ಹೆಜ್ಜೆಗಳನ್ನು ಕ್ರಮಿಸಿದರೆ ನಮ್ಮೆಲ್ಲರ ಬದುಕು ಸಾರ್ಥಕ ಬದುಕಾಗ್ತದೆ. ಸಾಮಾನ್ಯವಾಗಿ ಒಬ್ಬ ಒಳ್ಳೆಯ ಗುರುವಿಗೆ ಒಳ್ಳೆಯ ಶಿಷ್ಯ ಸಿಗೋದು ಪುಣ್ಯ, ಒಳ್ಳೆ ಶಿಷ್ಯರಿಗೆ ಒಳ್ಳೆ ಗುರುಗಳು ಸಿಗೋದು ಅದು ಒಂದು ಪುಣ್ಯ. ಈ ಎರಡು ಇಳಕಲ್ ಮಠಕ್ಕೆ ಒಂದು ಹೇಳಿ ಮಾಡಿಸಿರುವಂಥ ಒಂದು ಮಾತು. ಹೆಸರು ಮಾಂತಪ್ಪುಗಳು. ಗುರುಮಾಂತಪ್ಪುಗಳಿಗೆ ಮಾಂತಪ್ಪುಗಳು ಅಂದರೆ ಉಸಿರಿದ್ದಂತೆ. ಅವರು ಗುರುಮಾಂತಪ್ಪುಗಳು ಮಾಂತಪ್ಪುಗಳ ಉತ್ತರಾಧಿಕಾರಿಯಾಗಿ ಬಂದ ನಂತರ ಸಾಮಾನ್ಯವಾಗಿ ನಮ್ಮ ಗದಗಿನ ತೋಂಟದಾರ್ಯ ಜಗದ್ಗುರುಗಳು ಹೇಳಿದರು, ಅಲ್ಲಿ ದೊಡ್ಡ ಸಮಾವೇಶದಲ್ಲಿ ಏನಂತ ಹೇಳಿದರು ಅಂದರೆ, ಇಳಕಲ್ ಸಂಸ್ಥಾನ ಮಠಕ್ಕೆ ಗುರುಮಾಂತಪ್ಪುಗಳನ್ನು ಉತ್ತರಾಧಿಕಾರಿ ಮಾಡ್ಕೊಂಡಿದ್ದಕ್ಕೆ ಮಾಂತಪ್ಪುಗಳು 10-15 ವರ್ಷ ಹೆಚ್ಚಿಗೆ ಬದುಕಿದ್ರು ಅಂತ. ನಿಜವಾಗ್ಲೂ ಸೇವೆ ಅನ್ನುವಂಥ ಪದಕ್ಕೆ ಗುರುಮಾಂತಪ್ಪುಗಳ ಬದುಕು ಅನವರ್ತಕ. ಸೇವೆ ಹೆಂಗಿರ್ತದೆ ಅಂತ ಇವತ್ತು ಮದರ್ ತೆರೇಸಾ ಅಂದಾಕ್ಷಣ, ನಾವು ಸೇವೆ ಅಂದಾಕ್ಷಣ ಮದರ್ ತೆರೇಸಾ ಹೆಸರು ಬರ್ತದೆ. ಈ ಧಾರ್ಮಿಕ ಲೋಕದಲ್ಲಿ ಸೇವೆ ಅಂದಾಕ್ಷಣ ಗುರುಮಾಂತಪ್ಪುಗಳು ನೆನಪಿಗೆ ಬರ್ತಾರೆ, ಅವರು ಕಣ್ಮುಂದೆ ಬರ್ತಾರೆ. ಇವತ್ತು ಗುರುಮಾಂತಪ್ಪುಗಳ ಸಾತ್ವಿಕತೆ, ಸಜ್ಜನಿಕೆ, ನಿರಾಡಂಬರ ಬದುಕು, ಒಬ್ಬ ಅದ್ಭುತವಾಗಿರುವಂಥ ಏನು ಬಸವತತ್ವದ ಒಬ್ಬ ಶ್ರೀಗಳನ್ನು ಬಸವತತ್ವ ಹೇಗಿದೆ ಅನ್ನಲಿಕ್ಕೆ ಗುರುಮಾಂತಪ್ಪುಗಳು ನೋಡಿದರೆ ಅದೇ ನಿದರ್ಶನ. ಅಂಥ ಅದ್ಭುತವಾಗಿರುವಂಥ ಗುರುಗಳು ನಿಮ್ಮೂರಿಗೆ ಸಿಕ್ಕಿರುವಂಥದ್ದು ನಿಮ್ಮೂರಿನ ಭಕ್ತರ ಪುಣ್ಯ, ಮಠದ ಸುದೈವ. ಮಠ ಬೇಕಾದಷ್ಟು ದೊಡ್ಡಗಳು ಇರ್ತವೆ, ಘಟ ಸರಿ ಇರೋದಿಲ್ಲ. ಮಠಕ್ಕೆ ಘಟದ ಮೂಲಕವಾಗಿ ಮಠ ಮತ್ತೆ 100 ವರ್ಷದ ಆ ಪರಂಪರೆ ಅನುಚಾನವಾಗಿ ನಡೆಯುವಂಥ ಪರಂಪರೆ ನಮ್ಮ ಇಳಕಲ್ಲಿನ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದಲ್ಲಿ ನಡೆದಿದೆ. ಇವತ್ತು ಗುರುಗಳನ್ನು ಮೊನ್ನೆ ದೂರವಾಣಿ ಮೂಲಕವಾಗಿ ತಾವು ಬರಲೇಬೇಕು ಅಂತ ಪ್ರೀತಿಯಿಂದ ಗುರುಗಳು ಆಗ್ರಹಿಸಿದರು. ನಾವು ಸಣ್ಣವರು ಇರುವಂಥ ದಿನಮಾನದಲ್ಲಿಯೂ ಕೂಡ ಅವರು ಅಕ್ಷರ, ಜ್ಞಾನ ಮತ್ತು ಸಂಸ್ಕಾರವನ್ನು ಕೊಟ್ಟಿರುವಂಥ ಗುರುಗಳು. ಅವರು ಯಾವತ್ತು ಕರೆದರೂ ಕೂಡ ಅವ್ರ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ ಎನ್ನುವಂಥ ಆಶಯಗಳನ್ನು ವ್ಯಕ್ತಪಡಿಸುತ್ತಾ ತಮ್ಮೆಲ್ಲರಿಗೂ ಶರಣು ಶರಣ.